ಎಲ್ಲರಿಗೂ ಓಕೆ. ಇವತ್ತು ನಾನು ನಿಮಗೋಸ್ಕರ ಸುಮಾರು ಮೀಶೋದಿಂದ ಕೆಲವು ಪ್ರಾಡಕ್ಟ್ಸ್ ತೊಗೊಂಡು ಬಂದಿದ್ದೀನಿ. ಮನೆಗೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಹಾಗಾಗಿ ಒಂದೊಂದು ಇದರಲ್ಲಿ ತೋರಿಸ್ತೀನಿ. ನಿಮಗೆ ಯಾವುದು ಮನೆಗೆ ಯೂಸ್ ಆಗುತ್ತೆ ಅದನ್ನು ನೀವು ತರಿಸ್ಬೋದು. ಎಲ್ಲವೂ ಕೂಡ ಅಫೋರ್ಡೆಬಲ್ ರೇಟ್ ಇದ್ದೇ ನಾನು ತೊಗೊಂಡು ಬಂದಿದ್ದೀನಿ. ಓಕೆ, ಒಂದೊಂದಾಗಿ ತೋರಿಸ್ತೀನಿ ಇವಾಗ. ಫಸ್ಟಿಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮೇಕಪ್ ಬ್ರಷ್ ಎಲ್ಲ ಇಡುವಂಥದ್ದು ರೊಟೇಟಿಂಗ್ ಒಂದು ಮೇಕಪ್ ಹೋಲ್ಡರ್. ಇದು ಬ್ರಷ್ ಹೋಲ್ಡರ್ ತುಂಬ ಚೆನ್ನಾಗಿದೆ. ನನಗೆ ಇದರ ಕಲರೆಲ್ಲ ತುಂಬ ಇಷ್ಟ ಆಯಿತು. ಬೇರೆ ಬೇರೆ ಕಲರಲ್ಲೇ ಇಲ್ಲಿ ಸಿಗುತ್ತೆ ನಿಮಗೆ. ಹಾಗೂ ಈ ರೇಟಿಗೆ ಇದು ನನಗೆ ಓಕೆ ಅಂತ ಎನಿಸ್ತು. ಹಾಗೂ 360 ಡಿಗ್ರಿ ರೊಟೇಟ್ ಕೂಡ ಆಗುತ್ತೆ. ಮನೆಯಲ್ಲೆಲ್ಲ ಕೆಲವೊಮ್ಮೆ ಜಾಗ ಇರಲ್ಲ, ಆವಾಗ ಇಲ್ಲ ಇಡ್ಲಿಕ್ಕೆ ಒಳ್ಳೆಯದುಂಟು. ಇದೆಲ್ಲ ನಾವು ಕಟ್ಲರಿ ಕೂಡ ಇದರಲ್ಲಿ ಇಡ್ಬೋದು, ಸ್ಪೂನ್ಸ್ ಎಲ್ಲ ಬೇಕಿದ್ದರು. ಹಾಗೂ ಸ್ಟೇಷನರಿ ರೀತಿ ಕೂಡ ಯೂಸ್ ಮಾಡ್ಬೋದು. ಅಂದರೆ ಪೆನ್ಸಿಲ್ಸ್, ಪೆನ್ ಅದೆಲ್ಲ ಇಡ್ಲಿಕ್ಕೆ ಕೂಡ ಆಗುತ್ತೆ. ಟೇಬಲ್ ಮೇಲೆ ಕೂಡ ಸ್ಪೂನ್ಸ್ ಅದೆಲ್ಲ ಇಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನೋಡಲಿಕ್ಕೂ ತುಂಬ ಲುಕ್ ಇದೆ ಇದು. ಇವಾಗ ನೆಕ್ಸ್ಟ್ ನಾನು ತೋರಿಸ್ತೀನಿ. ಇದು ನನ್ನ ಮನೆಗೆ ನಿಜವಾಗ್ಲೂ ಬೇಕಿತ್ತು. ಯಾಕೆಂದರೆ ನಾವು ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇಡ್ತೀವಿ, ತುಂಬ ನುಸಿ ಬರುತ್ತೆ ಹಾಗೂ ನೊಣ ಕೂಡ ಇಲ್ಲಿ ಜಾಸ್ತಿ. ಹಾಗಾಗಿ ನಾನು ಎನಿಸಿದೆ ಏನಾದರೂ ಇಂಥದ್ದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಆಗುವಂಥದ್ದು ಏನಾದರೂ ತೊಗೊಂಡು ಬರೋಣ ಅಂಥೇಳಿ. ನೋಡಿ, ಈ ರೀತಿ ಒಂದು ನೆಟ್ಟೊಂದಿಗೆ ಪ್ಲಾಸ್ಟಿಕ್ ಕಂಟೈನರ್ ಕೂಡ ಸಿಗುತ್ತೆ. ಕ್ವಾಂಟಿಟಿ ಕೂಡ ತುಂಬ ಹಾಕ್ಬೋದು ಒಳಗಡೆ. ಹಾಗೂ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೋಡ್ಲಿಕ್ಕೆ ಒಂಥರ ಲುಕ್ ಇದೆ. ಫ್ರೂಟ್ಸು, ತರಕಾರಿ ಎಲ್ಲ ಕೂಡ ಹಾಕ್ಬೋದು ನಾವು ಇದರಲ್ಲಿ. ಡೈರೆಕ್ಟಲ್ಲಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಬೇಕಿದ್ರೆ. ಹಾಗೂ ಅದಕ್ಕಿಂತ ಸ್ವಲ್ಪ ಬೇರೆ ಏನಾದರೂ ಇದ್ದರೆ ನೋಡೋಣ ಅಂತೇಳಿ ಸೇಮ್ ಅದೇ ರೀತಿದು. ಆದರೆ ಇದಕ್ಕೆ ಪ್ಲಾಸ್ಟಿಕ್ ಕಂಟೈನರ್ ಸಿಗಲ್ಲ, ಕೇವಲ ಇದು ಒಂದು ನೆಟ್ ಇದು ಸಿಗುತ್ತೆ ಅಷ್ಟೇ. ಅದರಲ್ಲಿ ನಾವು ಹಾಕಿದರೆ ಆಯಿತು ಫ್ರೂಟ್ಸ್ ಎಲ್ಲ. ಇದು ಕೂಡ ತುಂಬ ದೊಡ್ಡದಾಗಿತ್ತು ಹಾಗೂ ಚೆನ್ನಾಗಿತ್ತು ಕ್ವಾಲಿಟಿ. ನನಗೆ ಇದು ಕೂಡ ಇಷ್ಟ ಆಯಿತು. ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದಕ್ಕೆ ಕೂಡ ರೇಟ್. ನೋಡಿ, ಇದರಲ್ಲಿ ಕೂಡ ಸಾಕಷ್ಟು ನಾವು ಇಡ್ಬೋದು. ಎಲ್ಲಾದರೂ ಪಿಕ್ನಿಕಲ್ಲೆಲ್ಲ ಹೋಗುವಾಗ ಕೂಡ ನಾವು ಇದರಲ್ಲಿ ಹಾಕಿ ತೊಗೊಂಡು ಹೋಗ್ಬೋದು. ಗಾಡಿಯಲ್ಲೆಲ್ಲ ಟ್ರಾವೆಲಿಂಗೆಲ್ಲ ಇದು ತುಂಬ ಬೆಸ್ಟ್ ಉಂಟಿದು. ಹಾಗೂ ಇನ್ನೂ ಕೂಡ ಅದಕ್ಕಿಂತ ಸ್ವಲ್ಪ ಡೀಸೆಂಟ್ ಲುಕ್ಕಲ್ಲಿ ಇನ್ನೂ ಕೂಡ ಚೆನ್ನಾಗಿರುವಂಥದ್ದು ಬೇಕಂತ ಆದರೆ ನೋಡಿ, ಇದು ಉಂಟು. ಇದು ಕೂಡ ತುಂಬ ಚೆನ್ನಾಗಿದೆ, ಲುಕ್ಕಲ್ಲಿ ಅಂತೂ ತುಂಬ ಒಳ್ಳೆಯದಿದೆ. ಇದು ಟೇಬಲ್ ಮೇಲೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೂ ಇದರಲ್ಲಿ ಕೂಡ ಹಾಗೆ ನುಸಿ, ನೊಣ ಎಲ್ಲ ನಿಮಗೆ ಒಳಗಡೆ ಹೋಗಲ್ಲ. ಫ್ರೂಟ್ಸು ಅಥವಾ ತರಕಾರಿ ಏನು ಕೂಡ ನೀವು ಇದರಲ್ಲಿ ಇಡ್ಬೋದು. ಇದು ಉಂಟಲ್ಲ ಈಗ ತೋರಿಸ್ತಾ ಇರುವಂಥ, ನಾನು ಮೊದಲಿನ ಮೀಶೋ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ನಾನು ತರಿಸಿದ್ದೆ. ಇವಾಗ ಕೂಡ ಅದು ತುಂಬ ಚೆನ್ನಾಗಿ ಹೋಲ್ಡ್ ಆಗಿ ನಿಂತಿದೆ. ಹಾಗಾಗಿ ಮತ್ತೆ ನಾನು 3 ತರಿಸಿದ್ದೀನಿ. ಟೂತ್ ಬ್ರಷ್, ಪೇಸ್ಟ್ ಎಲ್ಲ ಇಡಲಿಕ್ಕೆಲ್ಲ ತುಂಬ ಒಳ್ಳೆಯದಿದೆ. ಅಥವಾ ನಿಮ್ಮ ಸ್ಪೂನ್ಸ್ ಎಲ್ಲ ಇಡಲಿಕ್ಕೆ ಒಳ್ಳೆಯದಿದೆ. ಇದರಲ್ಲೇ ನಿಮಗೆ ಎದೆಸಿವ್ ಸಿಗುತ್ತೆ, ಅಂದರೆ ಗಮ್ ಸಿಗುತ್ತೆ. ಇದನ್ನು ನೀವು ಅಂಟಿಸಿದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ, ಲಾಂಗ್ ಟೈಮ್ ಬರುತ್ತೆ. ಹೀಗೆ ಕೂಡ ನಾನು ಹಾಕಿದ್ದು ಹಾಗೇ ಇದೆ. ಗಮ್ ಕೂಡ ಅದರದ್ದು ಏನಾಗಲಿಲ್ಲ, ಹಾಗೂ ಇನ್ನೂ ಕೂಡ ಚೆನ್ನಾಗಿ ಹೋಲ್ಡ್ ಮಾಡಿ ಎಲ್ಲ ಇಟ್ಟಿದೆ ಅದು. ಹಾಗಾಗಿ ಮತ್ತೊಂದು ತರಿಸಿದ್ದೆ ನಾನು. ನಿಮಗೂ ಯೂಸ್ಫುಲ್ ಇದೆ ಆದರೆ ನೀವು ತರಿಸ್ಬೋದು. ನೆಕ್ಸ್ಟ್ ಇದು ನಾನು ಸುಮಾರು ಇದರಲ್ಲಿ ವೈರಲ್ ಪ್ರಾಡಕ್ಟ್ ಇದನ್ನು ನೋಡಿದ್ದೆ. ಮಲ್ಟಿಫಂಕ್ಷನಲ್ ಕ್ಲೀನಿಂಗ್ ಅಂತ, ನಮ್ಮ ಬ್ಲ್ಯಾಕ್ ಹೆಡ್ಸ್ ಎಲ್ಲ ತೆಗಿಲಿಕ್ಕೆ ಅಂತ ಹೇಳಿ. ಹಾಗಾಗಿ ನೋಡೋಣ, ನಿಮ್ಮ ಜೊತೆ ಕೂಡ ಶೇರ್ ಮಾಡಲಿಕ್ಕೆ ಆಗುತ್ತೆ. ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾಯಿದ್ರು ಬ್ಲ್ಯಾಕ್ ಹೆಡ್ಸ್ ಇದೆ, ವೈಟ್ ಹೆಡ್ಸ್ ಇದೆ ಅಂತೇಳಿ. ಆಲ್ರೆಡಿ ನೀವು ನನ್ನ ಕ್ರೀಮ್ ಯೂಸ್ ಮಾಡ್ತಿದ್ದೀರಾದರೆ ಅದರಲ್ಲಿ ಸುಮಾರು ನಿಮಗೆ ಕಮ್ಮಿ ಆಗ್ಬೋದು. ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಸುಮಾರು ಜನರದ್ದು ಒಳ್ಳೆ ರಿವ್ಯೂಸ್ ಕೂಡ ಇದೆ. ನಾನು ಹಾಕ್ತಾ ಇರ್ತೀನಿ ಸ್ಟೋರಿಯಲ್ಲಿ ರಿವ್ಯೂಸ್ ನೀವು ಹಾಕಿದ್ದು. ಇದು ಕೂಡ ನನಗೆ ಚೆನ್ನಾಗಿದೆ ಅಂತ ಎನಿಸ್ತು. ಇಲ್ಲೊಂದು ಸ್ವಿಚ್ ಇದೆ, ನಿಮಗೆ ನಾರ್ಮಲ್, ಆಯಿಲಿ ಹಾಗೂ ಡ್ರೈ ಸ್ಕಿನ್ ನಿಮ್ಮದು ಯಾವುದುಂಟು ಆ ಫಂಕ್ಷನ್ ನೀವು ಇಡ್ಬೋದು. ಹಾಗೂ ಜಸ್ಟ್ ನಿಮ್ಮ ಮೂಗಲ್ಲಿ ಅಥವಾ ಎಲ್ಲಿಯಾದರೂ ಡ್ರೈ ಸ್ಕಿನ್ ಅಥವಾ ಡೆಡ್ ಸ್ಕಿನ್ ತುಂಬ ಇದೆ ಆದರೆ ಅದನ್ನು ತೆಗಿಬೋದು. ನನ್ನ ಮಗನ ಮುಖದಲ್ಲಿ ತುಂಬ ಇತ್ತು, ಇವಾಗ ಆಲ್ಮೋಸ್ಟ್ ಅದು ಮೂಗಲ್ಲಿ ನೋಡ್ಬೋದು ಕಮ್ಮಿ ಆಗಿದೆ. ಅದರ ಸೈಡಿಗೆ ಕೆಲವು ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದನ್ನು ಆನ್ ಮಾಡಿ ಈ ರೀತಿ ಮಾಡಬೇಕು. ಇದು ನೋಡಿ ಸಕ್ ಮಾಡುತ್ತೆ, ನೋಡ್ತಾ ಇದ್ದೀರಲ್ಲ. ಹಾಗಾಗಿ ಸೈಡಲ್ಲಿದ್ದ ನೋಡಿ ವೈಟ್ ಯಾವ ರೀತಿ ಹೊರಗಡೆ ಬರ್ತಾ ಉಂಟು ನೀವು ನೋಡ್ಬೋದು. ಮೂಗಲ್ಲಿ ಅವನಿಗೆ ತುಂಬ ಇತ್ತು, ಕಾಣ್ತಾನೆ ಇರಲಿಲ್ಲ. ಆದರೆ ಇವಾಗ ನಮ್ಮ ಕ್ರೀಮ್ ಯೂಸ್ ಮಾಡಿದ ಮೇಲೆ ಸುಮಾರು ಕಮ್ಮಿ ಆಗಿದೆ. ನೋಡಿ, ಈ ರೀತಿ ಬರುತ್ತೆ. ಹಾಗಾಗಿ ಯಾರಿಗಾದರೂ ಇದರ ಯೂಸ್ ಇದೆ ಆದರೆ ನಾನು ತೋರಿಸ್ತಾ ಇದ್ದೀನಿ, ನೀವು ಬೇಕಿದ್ದರೆ ತರಿಸ್ಬೋದು. ಇದನ್ನು ನನಗೆ ಪುಟ್ಟದಾಗಿ, ನನಗೆ ಗೊತ್ತುಂಟು ನಿಮಗೆ, ನನಗೆ ಸ್ವಲ್ಪ ಶೋ ಪೀಸ್ ಎಲ್ಲ ತುಂಬ ಇಷ್ಟ ಅಂತೇಳಿ ಪುಟ್ಟದಾಗಿತ್ತು, ನಾನು ತರಿಸಿದ್ದೆ. ಆದರೆ ಇದರ ಕ್ವಾಲಿಟಿ ನನಗೆ ಅಷ್ಟೊಂದು ಚೆನ್ನಾಗಂತ ಎನಿಸಲಿಲ್ಲ. ಆದರೆ ಪರವಾಗಿಲ್ಲ, ಆ ರೇಟಲ್ಲಿ ಪರವಾಗಿಲ್ಲ ಅಂತ ಎನಿಸ್ತು. ನೋಡಲಿಕ್ಕೆ ತುಂಬ ಲುಕ್ ಆಗಿದೆ ಅಲ್ವಾ. ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಡಲಿಕ್ಕೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ, ಟೇಬಲ್ ಮೇಲೆಲ್ಲ ಇಡಲಿಕ್ಕೆ. ನೆಕ್ಸ್ಟ್ ಇದು ನಾನು ಹೆಚ್ಚಾಗಿ ತುಂಬ ಟ್ರಾವೆಲಿಂಗ್ ಮಾಡ್ತೀನಿ, ನಿಮಗೆ ಗೊತ್ತಿರುವ ಹಾಗೆ. ಹಾಗಾಗಿ ನಾನು ಇದನ್ನು ತರಿಸಿದ್ದೆ. ತುಂಬ ಟ್ರಾವೆಲ್ ಯಾರು ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಇದು ಜಾಸ್ತಿಯಾಗಿ ಯೂಸ್ ಆಗುತ್ತೆ. ಇಲ್ಲದ್ರೆ ಅಷ್ಟೇನು ಬೇಕಂತ ಇಲ್ಲ. ಇದು ನಮ್ಮದು ಈಗ ಯಾವುದು ಮೇಕಪ್ ಬ್ರಷ್ ಇರುತ್ತೆ ಅಥವಾ ಟೂತ್ ಬ್ರಷ್ ಇರುತ್ತೆ, ಅದನ್ನೆಲ್ಲ ತೊಗೊಂಡೋಗ್ಲಿಕ್ಕೆ ಹೋಲ್ಡ್ ಮಾಡಿ ಇದು ತುಂಬ ಚೆನ್ನಾಗಿದೆ. ನೋಡಲಿಕ್ಕೂ ಲುಕ್ ಇದೆ, ಒಂಥರ ಕ್ಲಾಸಿಕ್ ಕಾಣುತ್ತೆ ಅಷ್ಟೇ. ಹಾಗಾಗಿ ಇದರ ಉಪಯೋಗ ಇದ್ದರೆ ಮಾತ್ರ ತರಿಸಿ ನೀವು. ಆದರೆ ಇದೊಂದು ನೋಡಿ, ಎಲ್ಲರ ಮನೆಯಲ್ಲಿ ಇರಲೇಬೇಕು, ಇದ್ದರೆ ಒಂಥರ ಮನಿ ಸೇವಿಂಗ್ ಅಂತಲೇ ಹೇಳ್ಬೋದು.
ಸುಮಾರು ರೀತಿಯ ಪಿಗ್ಗಿ ಬಾಕ್ಸ್ ಅಂತ ಹೇಳ್ತಾರೆ ನೋಡಿ. ನಾವು ಸ್ವಲ್ಪ ನಮ್ಮ ಹತ್ರ ಏನಾದರೂ ಚಿಲ್ಲರೆ ಕಾಸೆಲ್ಲ ಇದ್ದರೆ ಹಾಕಿಡ್ತೀವಿ ನೋಡಿ. ಇದು ತುಂಬ ಒಳ್ಳೆಯದಿದೆ. ಇದರಲ್ಲಿ ನೀವು 10 ರೂಪಾಯಿ ಹಾಕಿದ್ರೆ, 20 ರೂಪಾಯಿ ಹಾಕಿದ್ರೆ, 50 ರೂಪಾಯಿ ಹಾಕಿದ್ರೆ, 100 ರೂಪಾಯಿ ಹಾಕಿದ್ರೆ, 500 ರೂಪಾಯಿ ಹಾಕಿದ್ರೆ, ಈ ರೀತಿ ಉಂಟು. ಅದನ್ನು ನೀವು ಕಟ್ ಮಾಡಬೇಕು ಪೆನ್ನಲ್ಲಿ. 10 ರೂಪಾಯಿ ಹಾಕಿದರೆ 10 ರೂಪಾಯಿ ಅಂತ ಉಂಟು ನೋಡಿ, ಅಲ್ಲಿ ಕಟ್ ಮಾಡಿ. ಕೊನೆಗೆ ಆಗುವಾಗ ಇದರಲ್ಲಿ 50,000 ರೂಪಾಯಿ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಕೂಡ. ಹಾಗೂ ಹಿಂದ್ಗಡೆ ನೋಡಿ ಈ ರೀತಿಯ ಸ್ಕ್ರೂ ಕೊಟ್ಟಿದ್ದಾರೆ ನಿಮಗೆ ಲಾಸ್ಟಿಗೆ ಓಪನ್ ಮಾಡಿ ಬೇಕಿದ್ರೆ ತೆಗಿಲಿಕ್ಕೆ. ಇದು ನೋಡಿ ನಿಮಗೆ ಯೂಸ್ ಇದೆ ಅಂತಾದರೆ ನೀವು ಖಂಡಿತ ತರಿಸ್ಬೋದು. ಇದರಲ್ಲಿ ನೀವು ಹಾಕಿ ಮನಿ ಸೇವಿಂಗ್ ಮಾಡ್ಬೋದು. ಓಕೆ, ಇಷ್ಟೊಂದು ಪ್ರಾಡಕ್ಟನ್ನು ನಾನು ಮೀಶೋದಿಂದ ತೊಗೊಂಡು ಬಂದಿದ್ದೆ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅದು ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಇಂಥದ್ದೇ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನನ್ನು ಫಾಲೋ ಮಾಡ್ತಾ ಇರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.